Blue Ruby, specialist in 1 and 2 gram gold plated jewelry, American diamond, antique art jewelry। अब आपके शहर में राम मंदिर रोड बीजापुर। 1 ग्राम गोल्ड शॉप है हमारी। यहाँ पे हर चीज मिलेगी आपको, लॉन्ग नेकलेसेस पकड़ के शॉर्ट्स सभी हेड टू टो आपको सभी लेडीज आइटम मिलेंगी, जेंट्स आइटम भी मिलेगा, एडी एंटी और ऑक्सीडाइज सभी चीजें मिलेंगी। क्वालिटी एकदम A1 है, एज इट इज गोल्ड के जैसा दिखता है। आप हमारे शॉप पे एक बार विजिट करिए, देखिए, आपको सेटिस्फेक्शन मिलेगा। थैंक यू। हिंदू कार्यकर्ता की हत्या पर इंसाफ की मांग। बीजापुर जिला आलमेल निवासी की पिछले कुछ दिन पहले प्रशांत क्षत्रिय की हत्या की गई थी। इस घटना के बाद आज तक इंसाफ न मिलने पर आज बीजापुर शहर डीसी दफ्तर में कर्नाटका राज्य कड़ुबा कटवर समाज और क्षत्रिय समाज की ओर से एहतजाज करके मृतक को इंसाफ दिलवाने की मांग की प्रदर्शनकारियों ने। भारत माता की जय, भारत माता की जय, वंदे मातरम, वंदे मातरम, भारत माता की जय। बेके बेकू बेके बेकू चांद छत्री साविगे, चांद छत्री साविगे, चांद छत्री साविगे। ಪ್ರಶಾಂತನ ಕೊಲೆ ಮಾಡಿದವರಿಗೆ ಈಗ ನಾವು ಡಿ ಸಿ ಅವರಿಗೆ ಮನವಿ ಕೊಟ್ಟಿದ್ದೇವೆ, ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿಕ್ಕೆ। ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಊರಲ್ಲಿಲ್ಲ, ಅವರು ಕಮಿಟಿ ಮೀಟಿಂಗ್ ಬೆಂಗಳೂರು ಹೋಗಿದ್ದಾರೆ। ಅವ್ರು ಬಂದ ನಂತರ ಈ ಎಲ್ಲ ಜನರಿಗೆ ತೊಗೊಂಡು ಅವ್ರ ಜೊತೆ ಒಂದು ಮೀಟಿಂಗ್ ಮಾಡಿ ಮುಂದಿನ ಉಗ್ರ ಹೋರಾಟದ ರೂಪುರೇಷೆಗಳನ್ನು ನಾವು ಮಾಡುತ್ತೇವೆ। ಇದು ಮುಸ್ಲಿಂ ಗುಂಡಾಗಳು 8 ಜನರು ಕೂಡಿ ಒಬ್ಬ ಹಿಂದೂ ಅಮಾಯಕರ ಕೊಲೆ ಮಾಡಿದ್ದಾರೆ, ಸರ್ ತನ್ಸೆ ಜುದಾ ಅಂತೇಳಿ ಹೇಳಿ ಆ ಡೈಲಾಗ್ ಹೋಗದೆ ಅವ್ರು ಮರ್ಡರ್ ಮಾಡಿದ್ದಾರೆ। ಅದಕ್ಕಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಬಂದ ನಂತರ ನಾವು ಮತ್ತೊಂದು ಮೀಟಿಂಗ್ ತೊಗೊಂಡು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ। ನನ್ನ ಹೆಸರು ಪ್ರಕಾಶ್ ಕ್ಷತ್ರಿ ಅಂತ, ಕೊಲೆ ಆದವನು ನಮ್ಮ ತಮ್ಮ, ಅದು ವೈವಾಹಿಕ ಸಂಬಂಧದ ಅಂತ ಹೇಳಿಕೆ ಕೊಟ್ಟಿದ್ದಾರೆ। ಅಲ್ಲಿ ಪೊಲೀಸ್ ಸ್ಟೇಷನ್ನಲ್ಲೂ ಅದೇ ಹೇಳಿದ್ದಾರೆ। ಅದು ಕೊಲೆ ಮಾಡಿದೊಂದು ಹೇಳಿಕೆಯನ್ನು ನಿರ್ದಿಷ್ಟವಾಗಿ FIR ಮಾಡಿದ್ದಾರೆ ಅವರು। ಇದು ನಮಗೆ ಆಗಿದ್ದು ನೋವು ಬೇರೆ ಇದೆ ಸರ್। ಟಿಪ್ಪು ಸುಲ್ತಾನ್ ಮತ್ತು ಛತ್ರಪತಿ ಶಿವಾಜಿ ಸರ್ಕಲ್ ಸಲುವಾಗಿ ಇದು ಅಡಿಪಾಯನೇ ಅದೇ ಸರ್। ಅದು ಅಲ್ಲಿಂದ ಅವನಿಗೆ ಅವತ್ತು 23ನೇ ತಾರೀಕಿಗೆ ರಾತ್ರಿ ಒಯ್ದು ಅವನಿಗೆ ಕೊಲೆ ಮಾಡಿ ಮತ್ತೆ ನಾನು ಅವ್ರ ಅಣ್ಣ ನನಗೂ ಹೊಳ್ಳಿಗೆ ಬಂದಿದ್ದೆ ಸರ್। ಇದು ಹುಡುಗಿ ಕೇಸ್ ಇತ್ತಂದರೆ ನನಗೆ ಹೊಡಿತಿತ್ತಿಲ್ಲ ಸರ್। ಅವರು ಅವತ್ತು ರಾತ್ರಿ ನನ್ನ ಹತ್ರ ಬಂದಿದ್ದಾರೆ। ನಾನು ಅಲ್ಲಿ ರಾತ್ರಿ ಬಂದು ಕೊಲೆ ಮಾಡ್ತೀನಿ ಅಂತೇಳಂದು ಕೊಲೆ ಮಾಡಬೇಕಂತ ಉದ್ದೇಶ ಇಟ್ಕೊಂತ ಬಂದಿದ್ದರು। ಏನೋ ನಮ್ಮದು ಒಂದು ಪುಣ್ಯ ನಾಯಿ ಸಲುವಾಗಿ ಉಳಿದಿನ್ರಿ। ಅದು ಈಗ ಮತ್ತೆ ಪೊಲೀಸ್ ಸ್ಟೇಷನಲ್ಲೂ ಹೇಳಿಕೆ ಕೊಟ್ಟಿದ್ರಂತ್ರಿ, ಇನ್ನೂ 3 ಜನ ಇದ್ದಾರೆ, ಅವ್ರಿಗೂ ಹೊಡಿಬೇಕು ಅಂತೇಳಿ। ಯಾರ್ಯಾರು ಅಂತ ಕೇಳಿದ್ರೆ ಪ್ರಕಾಶ್ ಕ್ಷತ್ರಿ ಅವ್ರ ಅಣ್ಣ ನಾನು, ಮತ್ತು ಅನಿಲ್ ಯಾಳವಾರ ನಮ್ಮ ಪ್ರಶಾಂತನ ದೋಸ್ತ, ಮತ್ತು ಇನ್ನೊಂದು ಹುಡುಗ ನಮ್ಮ ತಮ್ಮನ ಜೊತೆಯಲ್ಲಿ ಇರೋನು ಶಂಕರ್ ಬಾಸಿ ಅಂತೇಳಿ, ಇವ್ರು 3 ಮಂದಿಗೆ ಹೊಡಿತೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಸರ್। ಅವ್ರದ್ದೇನು ನಮಗೆ ಹೇಳಿಕೆಯನ್ನು ನಮ್ಮದು ಜಾಸ್ತಿ ತೊಳೆದು ಬಿಟ್ಟು ಕೊಲೆ ಮಾಡಿದವ್ರದ್ದು ಹೇಳಿಕೆಯನ್ನು ಸ್ವಲ್ಪ ಜಾಸ್ತಿ ಎತ್ತಿ ಹಿಡಿದಿದ್ದಾರೆ ಸರ್। ನಮಗೆ ಹೆಲ್ಪ್ ಮಾಡ್ಬೇಕು ಸರ್, ರಕ್ಷಣೆ ಕೊಡಬೇಕು। ಇಲ್ಲ ಸರ್, ತಮ್ಮ ಜೀವಕ್ಕೆ ಬೆದರಿಕೆ ಬರೋಂತ ಹೋಗಿ ಮತ್ತೊಮ್ಮೆ ಹೇಳಿಲ್ಲ ಸ್ಟೇಷನ್ಗೆ ಹೇಳಿದ್ದೇವೆ ಸರ್, ತೊಗೊಂಡಿಲ್ಲ ಸರ್। FIR ಇನ್ನೂ ನನ್ನ ಬಗ್ಗೆ ಏನು ಹೊಡ್ಲಿಕ್ಕೆ ಬಂದಾರಿ, ರಾತ್ರಿ ಬಂದಾರಿ ಅಂತೇಳಿ ಎಲ್ಲ ಹೇಳಿದ್ದೀನಿ ಸರ್ ನಾನು। ತಮ್ಮ ಹೆಸರು ಸರ್? ನನ್ನ ಹೆಸರು ಪ್ರಕಾಶ್ ಕ್ಷತ್ರಿ ಅಂತೇಳಿ, ಪ್ರಶಾಂತ್ ಅವ್ರ ಕೊಲೆ ಈಗ ನಮಗೆ ಏನೋ ಪ್ರಯತ್ನ ಮಾಡಿ ನಮ್ದು ಏನೋ ಅನಾಹುತ ಆಗ್ಯದ, ನೀವು ಕೂತು ನಮಗೆ ರಕ್ಷಣೆ ಕೊಡಬೇಕು, ಆದಷ್ಟು ಬೇಗನೆ ರಕ್ಷಣೆ ಕೊಡ್ಬೇಕು ನಮಗೆ। ಯಾಕಂದರೆ ಅವ್ರದಿಂದ ಭಯ ಇದೆ ನಮ್ಗೆ ಏನಾದರೂ ಸ್ವಲ್ಪ ಸವಲತ್ತು ಮಾಡಬೇಕು। ನನ್ನ ಹೆಸರು ಮಾದೇವಪ್ಪ ಕ್ಷತ್ರಿ। ಅನ್ಯಾಯ ಆಗಿದೆ, ಅವ್ರ ಮನೆಗೆ ರಕ್ಷಣೆ ಕೊಡಿ। ಅವ್ರ ಮನೆಯೊಳಗೆ ದುಃಖಿಸ್ತರಿದ್ದಾರೆ, ಸಿಕ್ಕಾಪಟ್ಟೆ ಭಯದ ವಾತಾವರಣದಲ್ಲಿದ್ದಾರೆ। ಅಲ್ಲಿ ಕಡಿನಿ ಗ್ರಾಮದಲ್ಲಿ ಯಾಕಪ್ಪ ಅಂದ್ರೆ ನಮ್ಮ ಸಮಾಜ ಸಣ್ಣದು, ಚಿಕ್ಕ ಸಮಾಜ, ಆ ಸಮಾಜದಕ್ಕೆ ಇಡೀ ಸಮಾಜಕ್ಕೆ ಭಯ ಇದೆ, ಭಯದ ವಾತಾವರಣದಲ್ಲಿ ಕುಳಿತಿದ್ದಾರೆ। ಯಾಕಪ್ಪ ಅಂದ್ರೆ ಇಡೀ ಕರ್ನಾಟಕದಂತ ಪ್ರತಿ ಹಳ್ಳಿಯಿಂದ ಪ್ರತಿ ಜಿಲ್ಲೆಯಿಂದ ನಮ್ಮ ಸಮಾಜ ಕೂಡಿದೆ। ಅದರಿಂದ ಪ್ರಶಾಂತ್ ಕ್ಷತ್ರಿ ಅವರಿಗೆ ನ್ಯಾಯ ಕೊಡಿಸಬೇಕು, ಅವರಿಗೆ ಅವ್ರ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು। ಅವರು 7-8 ಜನರಿಗೆ ಗಲ್ಲು ಶಿಕ್ಷೆ ಒದಗಿಸಬೇಕು। ಈಗಾಗಲೇ 3 ಜನರಿಗೆ ನಿಮ್ಮನ್ನು ಪ್ರಾಣ ಹತ್ಯೆ ಮಾಡ್ತೀವಿ, ನಿಮ್ಮನ್ನು ಕೊಲೆ ಮಾಡ್ತೀವಿ ಅಂತ ಹೇಳಿ ಅವರಿಗೆ ಭಯ ಕೊಟ್ಟಿದ್ದಾರೆ। ಅವರು ಭಯದ ವಾತಾವರಣದಲ್ಲಿ ಇದ್ದು ಇಲ್ಲಿಗೆ ಬಿಜಾಪುರಕ್ಕೆ ಬರಬೇಕಾದ್ರೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ ಅವರಿಗೆ, ನಮ್ಮ ಸಮಾಜ ನಿಮ್ಮ ಹಿಂದೆ ಇದೆ,
ನೀವು ಬರಬೇಕು. ಆದರೂ ನಿನ್ನೆ ರಾತ್ರಿ ಅವರು ಫೋನ್ ಮಾಡಿ ಮಾತಾಡಿದ್ರೆ ಇಲ್ಲ ಸರ್ ನಮಗೆ ಹಂಗಿದೆ, ನಮ್ಮ ಗ್ರಾಮದಲ್ಲಿ ಭಯದ ವಾತಾವರಣ ಹುಟ್ಟಿದೆ ಅಂತ ಹೇಳಿದ್ರೆ ರಿಕ್ವೆಸ್ಟ್ ಮಾಡಿಕೊಂಡು ಹಿರಿಯರ ಹತ್ರ ಮಾತಾಡಿಕೊಂಡು ಅವರಿಗೆ ಇಲ್ಲಿ ಕರೆಸಿದ್ದೇವೆ. ಅದ್ರಗೋಸ್ಕರವಾಗಿ ಅವರಿಗೆ ನ್ಯಾಯ ಕೊಡಿಸ್ಬೇಕು. ಇವತ್ತೇನು ಮಾಡ್ತಾ ಇದ್ದೀರಿ ಸರ್ ಇಲ್ಲಿ? ಇವತ್ತು ಸಾಹೇಬರಿಗೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ, ಮುಖ್ಯಮಂತ್ರಿಯವರಿಗೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ. ಇದಕ್ಕೆ ಅಂತ್ಯ ಆಗಬೇಕು. ಕೊನೆಯವರೆಗೆ ಎಲ್ಲಿವರೆಗೆ ಹೋರಾಟಪ್ಪ ಅಂದರೆ ನಮಗೆ ನ್ಯಾಯ ಸಿಗುವವರೆಗೆ, ನಮ್ಮ ಸಮಾಜಕ್ಕೆ ನ್ಯಾಯ ಸಿಗುವವರೆಗೆ, ಅಲ್ಲಿವರೆಗೆ ನಾವು ಇನ್ನೂ ಹೋರಾಟ ಮಾಡ್ತೀವಿ. ಇಷ್ಟಕ್ಕೆ ಬಿಡುವುದಿಲ್ಲ. ಹಿಂದೆ ಪ್ರಕರಣ ಆಗಿದೆ ಪ್ರತಿ ಜಿಲ್ಲೆಯಲ್ಲಿ. ಗುಲ್ಬರ್ಗ ಜಿಲ್ಲೆಯಲ್ಲಿ ಆಗಿದೆ, ಅಫ್ಜಲ್ಪುರ ತಾಲೂಕದಲ್ಲಿ ಆಗಿದೆ, ಅದಕ್ಕೆ ಶಿರವಾಳ ಗ್ರಾಮದಲ್ಲಿ ಆಗಿದೆ. ಇದೇ ತೊಂದರೆ. ಮೊನ್ನೆ ಶಾಸಕರಿಗೆ ಹೇಳ್ತೀನಿ ಅವ್ರು ಮಾತು. ಮೊನ್ನೆ ಶಾಸಕರಿಗೆ ಯತ್ನಾಳ್ ಪಾಟೀಲ್ ಸಾಹೇಬ್ರೆ, ನಿಮ್ಮ ಹಿಂದೂ ಕಾರ್ಯಕರ್ತರು ಕಗ್ಗುಲೆ ಆಗಿದ್ದು ಗೊತ್ತಿಲ್ವಾ? ಹಿಂದೂ ಕಾರ್ಯಕರ್ತರ ಕಗ್ಗುಲೆ ಆಗ್ತಾ ಇದೆ ಅಲ್ಲ. ಹರ್ಷನ್ ಕೊಲೆ ಆಯಿತು, ಇಡೀ ದೇಶದಲ್ಲಿ ಬೆಂಕಿ ಉತ್ತರಿತ್ತು ಅಲ್ಲ. ಒಬ್ಬ ಅಲಿಮಾರಿ ಜನಾಂಗದ, ಕಟುಬು ಜನಾಂಗದ ಹಿಂದೂ ಕಾರ್ಯಕರ್ತ ಅಲ್ಲಿ ಶಿವಾಜಿ ಮಹಾರಾಜನ ಇದು ಮೂರ್ತಿ ಪ್ರತಿಷ್ಠಾಪನೆ ಮಾಡೋ ಸಮಯದಲ್ಲಿ ಅಲ್ಲಿ ಟಿಪ್ಪು ಸರ್ಕಲ್ ಮಾಡೋದು ಇದಿಲ್ಲ, ಅದರಲ್ಲಿ ವಾದ ಆಯಿತು. ಹೀಗಾಗಿ ಅಲ್ಲಿ ಗೊತ್ತಿದ್ರು ಕೂಡ ನೀವು ಒಂದು ದಿನ ಪ್ರೆಸ್ ಮೀಟ್ ಮಾಡಿಲ್ಲ. ಮನೆ ಶಾಸಕ ಯತ್ನಾಳ್ ಪಾಟೀಲ್, ಹಿಂದೂ ಓಟ್ ಬೇಕು ನಿಮಗೆ, ಹಿಂದೂ ಓಟ್ ಬೇಕು. ಹಿಂದೂ ಜನಾಂಗದ ರಕ್ಷಣೆ ಇಲ್ಲ. ಅಲಿಮಾರಿ ಜನಾಂಗದ ಓಟ್ ಬೇಕು ನಿಮಗೆ, ರಕ್ಷಣೆ ಇಲ್ಲ. ಯಾಕೆ ಹಿಂಗೆ ಮಾಡ್ತೀರಾ? ಒಂದಿನ ಪ್ರೆಸ್ ಮೀಟ್ ಮಾಡಿದಿರಾ? ಈ ಕಗ್ಗುಲೆ ಆಗಿದ್ದು ಯಾವ್ದಿನ ಖಂಡಿಸಿದ್ದೀರಾ? ಅದಕ್ಕೆ ನಾನು ಹೇಳಲು ಇಚ್ಛೆಪಡುತ್ತೇನೆ, ಮುಂದಿನ ದಿನಮಾನದಲ್ಲಿ ಹಿಂದೂ ಕಾರ್ಯಕರ್ತರ ಓಟ್ ಬೇಕಂದ್ರೆ ನಮಗೆ ರಕ್ಷಣೆ ಕೊಡಿ, ನಮಗೆ ಒಂದು ಸೂಕ್ತ ನ್ಯಾಯ ದೊರಕಿಸಿಕೊಡ್ಬೇಕು. ಇಲ್ಲ ಅಂದರೆ ಮುಂದಿನ ದಿನಮಾನದಲ್ಲಿ ನಿಮಗೆ MLA ಹಾಕಿ ಬಿಡಲ್ಲ ನಮ್ಮ ಹಿಂದೂ ಕಾರ್ಯಕರ್ತರು. ನನ್ನ ಮನವಿ. ಕಟುಬು ಕಟ್ಬರ್ ಅಲಿಮಾರಿ ಒಕ್ಕೂಟದ ಯುವ ಮುಖಂಡ ಆದ ನಾನು ಮುತ್ತಣ್ಣ ಗಂಗೂರು ಹೇಳುವುದೇನೆಂದರೆ 23/8/2022 ಮಧ್ಯರಾತ್ರಿ ಪ್ರಶಾಂತ್ ಕ್ಷತ್ರಿಯನ್ನು ಮುಸ್ಲಿಂ 8 ಜನ ಗುಂಡಾಗಳು ಅವನಲ್ಲಿರ್ತಕ್ಕಂಥ ಆತ್ಮರ ಜೊತೆ ಮೋಸದಿಂದ ಹೊಲಕ್ಕೆ ಕರೆಸಿಕೊಂಡು ಅವನನ್ನು ಕೊಡಲಿಯಿಂದ ಕಚ್ಚಿ ಸಾಯಿ ಹೊಡೆದು 6 ಅಡಿ ಉದ್ದವಾಗಿ ಮಣ್ಣಲ್ಲಿ ಹೂತಾಕಿ ಮೇಲೆ ಕಬ್ಬಿನ ಸೌದೆಯನ್ನು ಹೊಚ್ಚು ಆ ಕೇಸ್ ಮತ್ತೊಳ್ಳೆ ಅವರ ಅಣ್ಣನಾದ ಪ್ರಕಾಶ್ ಕ್ಷತ್ರಿಯನ್ನು ಕೂಡ ಕೊಲೆ ಮಾಡಲು ಬೆದರಿಕೆ ಹಾಕಲು ಅವ್ರ ಮನೆಗೆ ಹೋಗಿದ್ದಾರೆ. ಇಲ್ಲಿವರೆಗೂ ಕೂಡ ಆ ಪ್ರಶಾಂತ್ ಕ್ಷತ್ರಿ ಕೊಲೆಗೆ ಆ ಕುಟುಂಬಕ್ಕೆ ಯಾವುದೇ ರಾಜಕಾರಣಿಗಳಾದರೂ, ಯಾವುದೇ ಪೊಲೀಸ್ ಅಧಿಕಾರಿಗಳಾದರೂ ಹಾಗೂ ಯಾವುದೇ ಹಿಂದೂ ಪರ ಸಂಘಟನೆಯವರು ಕೂಡ ಅವರಿಗೆ ಸಾಂತ್ವನ ಹೇಳಲು ಯಾರೂ ಹೋಗಿಲ್ಲ. ಯಾರು ಕೊಲೆ ಮಾಡಿದವರ ಪರವಾಗಿ ಬರೀ ಚಾನಲಲ್ಲಿ ಬರ್ತಾ ಇದೆ ಹೊರತು ಕೊಲೆ ಆದ ವ್ಯಕ್ತಿ ಪರವಾಗಿ ಯಾರೂ ನಿಲ್ತಾ ಇಲ್ಲ. ಕರ್ನಾಟಕ ಕಟುಬು ಅಲೆಮಾರಿ ಒಕ್ಕೂಟದಿಂದ ನಾನು ಕೇಳಿಕೊಳ್ಳೋದಿಷ್ಟೇ, ಕರ್ನಾಟಕದ ಶಿವಮೊಗ್ಗದಲ್ಲಿ ಹರ್ಷನ್ ಕೊಲೆ ಆದರೆ ಇಡೀ CM ಗೃಹ ಮಂತ್ರಿ ಆರ್ ಜ್ಞಾನೇಂದ್ರ ಅವರು ಮತ್ತು ಇಡೀ ಮಂಗಳೂರು, ಇಡೀ ರಾಜ್ಯದ ಎಲ್ಲ ಜನ ಅವನ ಪರವಾಗಿ ಎಲ್ಲಿ ಬೇಕಲ್ಲಿ ದೀಪ ಹಚ್ಚೋದು ಮತ್ತು ಅವನ ಪರವಾಗಿ ಕೂಗುದು ಮಾಡ್ತೀರಿ. ಒಬ್ಬ ಅಲೆಮಾರಿ ಯುವಕನಿಗೆ ಇಂದು ಅವನ ಜೀವಕ್ಕೆ ಬೆಲೆ ಇಲ್ಲ ಅಂತಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಪ್ರಶಾಂತ್ ಕ್ಷತ್ರಿ ಕೊಲೆಗೆ ನೀವು ನ್ಯಾಯ ಒದಗಿಸ್ಬೇಕು. ಈ ತನಿಖೆಯನ್ನು CID ಒದಗಿಸ್ಬೇಕು. ತಕ್ಷಣ ಅವರಿಗೆ ಒಂದು ಸರ್ಕಾರಿ ನೌಕರಿಯನ್ನು ಕೊಡಬೇಕು ಅವ್ರ ಕುಟುಂಬದ ವರ್ಗದವರಿಗೆ. ಮತ್ತು ಈಗಾಗಲೇ ಅವರು ಅಲ್ಲಿ ಕುಟುಂಬದ ವರ್ಗದವರಿಗೆ ಹಾಗೂ ಹಿಂದೂ ಕಾರ್ಯಕರ್ತರಿಗೆ 3 ಜನಕ್ಕೆ ನಾವು ಕೊಲೆ ಮಾಡ್ತೀವಿ ಅಂತೇಳಿ ಅವ್ರು ಚಾಲೆಂಜ್ ಮಾಡಿದ್ದಾರೆ. ಹಾಗಾಗಿ ಕಟುಬು ಸಮಾಜದ ಅಲಿಮಾರಿ ಸಮುದಾಯದವರಿಗೆ ಈಗಾಗಲೇ ಆರೋಪಿಗಳ ಮೇಲೆ ಹಲವಾರು ಕೇಸುಗಳಿದಾವೆ. ಆ ಕೇಸುಗಳ ವಿರುದ್ಧ ಅವ್ರಿಗೆ ಏನಪ್ಪ ಅಂತಂದ್ರೆ ಗಲ್ಲು ಶಿಕ್ಷೆಯನ್ನು ಏರಿಸಬೇಕು. ಈಗಾಗಲೇ ರಾಜ್ಯಾದ್ಯಂತ ನಮ್ಮ ಸಮುದಾಯದಲ್ಲಿ ಹಲವಾರು ಪ್ರಕರಣಗಳಾಗ್ಯಾವ, ಕೊಲೆ ಆಗ್ಯಾವ. ಇದೇ ರೀತಿ ಕೊಲೆ ಆದರೆ ಈ ಕಟುಬು ಅಲೆಮಾರಿ ಸಮುದಾಯಕ್ಕೆ ಯಾವುದೇ ರೀತಿಯ ರಕ್ಷಣೆ ಕೊಟ್ಟಿಲ್ಲ. ದಯವಿಟ್ಟು ನಾನು ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಚಾಲೆಂಜ್ ಮಾಡ್ತಾ ಇದ್ದೀನಿ, ಮುಂದಿನ ಸಾರಿ ಈ ಸಮುದಾಯ ನಿಮಗೆ ತಕ್ಕ ಪಾಠ ಕಲಿಸುತ್ತೆ. ಈ ನಮ್ಮ ಕೇಸ್ನೊಳಗೆ ಏನಾದರೂ ನಮಗೆ ನ್ಯಾಯ ಒದಗಿಸದೇ ಇದ್ರೆ ನಾವು BJP ಸರ್ಕಾರಕ್ಕೆ ನಾವು ತಕ್ಕ ಪಾಠ, ಕರ್ನಾಟಕ ಕ್ಷತ್ರಿಯ ಒಕ್ಕೂಟ ಆಗಿರ್ಬೋದು, ಕರ್ನಾಟಕ ಕಟುಬು ಅಲೆಮಾರಿ ಒಕ್ಕೂಟ ಆಗಿರ್ಬೋದು, ನಾವು ತಕ್ಕ ಪಾಠ ನೆಕ್ಸ್ಟ್ ಚುನಾವಣೆಯಲ್ಲಿ ನಾವು ತೋರಿಸ್ತೀವಿ.